ಗಾಂಧೀಜಿ ಬಗ್ಗೆ ಮಾತಾಡಿದ ತಕ್ಷಣ ಮೈಮೇಲೆ ಬರ್ತಾ ಇರ್ತಾರೆ. ನಾ ಅವ್ರಿಗೆ ಒಂದು ಕೇಳೋದು, 4 ಪುಸ್ತಕ ಓದಿ ಗಾಂಧಿದು, ಅದಾದ್ಮೇಲೆ ವಿರೋಧಿಸಕ್ ಇಲ್ಲಿ ಓದಿದ ಮೇಲೆ ವಿರೋಧಿಸಕ್ ವಿರೋಧಿಸೋರು ಸಾಧ್ಯ ಆದ್ರೆ ಈಗ ವಿರೋಧಿಸಿ ಮೊನ್ನೆ ಅಂತ. ಒಬ್ರು ಕೇಳಿ ಗಾಂಧೀಜಿ ಸರಿ ಇಲ್ಲ, ನಾವು ಅವ್ರಿಗೆ ಒಂದು ಪಾಠ ಕೇಳಿ, ನೀವು ಗಾಂಧೀಜಿ ನೋಡಿದ್ದೀರಾ ಅಂತ. ಇಲ್ಲ, ನಾನು ನೋಡಲಿಲ್ಲ, ನಾನು ಓದಿದ್ದೆ, ಅವ್ರ ಬಗ್ಗೆ ತಿಳಿದಿದ್ದೆ. ನೀನು ನೋಡಿದ್ಯಾ? ಇಲ್ಲ, ಯಾರೋ ಹೇಳಿದ್ದು ಕೇಳಿದ್ದು. ನಾಳೆ ನಿಮ್ಮ ಅಪ್ಪ ಸರಿ ಇಲ್ಲ ಅಂತ ಇನ್ಯಾರೋ ಪುಸ್ತಕ ಬರೆದು ಹೇಳ್ತಾರೆ, ಒಪ್ತೀಯ ಅಂತ. ನೀನು ನೋಡಿಲ್ಲಲ್ಲ ಅಜ್ಜನ ನೋಡಿರ್ಲಿಕ್ಕೆ ಸಾಧ್ಯ. ಯಾರೋ ಪುಸ್ತಕ ನಾನೇ ಬರೆದೆ ಅಂತ ಇಟ್ಕೊ, ಅವ್ರು ಸರಿ ಇಲ್ಲ, ಒಪ್ತೀಯ ಅಂತ. ಇಲ್ಲ, ಯಾಕೆ ಒಪ್ಪಲ್ಲ? ನಾನು ನೋಡಿಲ್ಲ. ಕೇಳ್ತೀನಿ, ನೋಡಿದೆ ನಮ್ಮ ಅಜ್ಜನ ಬಗ್ಗೆ ಹೇಗೆ ಬರ್ದೀನಿ. ಹಾಗೆ ಗಾಂಧಿಯನ್ನು ನೋಡದೆ ಕಮೆಂಟ್ ಹೊಡೆದವ್ರು ಜಾಸ್ತಿ, ಸುಮಾರು ಜನ. ಗಾಂಧಿ ಬದುಕಿದ್ರೆ ಗಾಂಧಿ ಏನು ಅಂತ ಗೊತ್ತಾಗ್ತಿತ್ತು. ಏಕಾದಶ ಬ್ರಹ್ಮಸೂತ್ರದ ಏನು ಶಂಕರಾಚಾರ್ಯರು ಬರೆದಿದ್ರು, ಅದನ್ನು ಜೀವನದಲ್ಲಿ ನೇರ ಬದುಕಿದ್ರೆ ಅದು ಗಾಂಧೀಜಿ. ನಾವು ದಾನ ಕೊಟ್ಟವರು, ಸರ್ವೀಸ್ ಮಾಡಿದವ್ರು ನೋಡಿದ್ದೀರಿ. ಇನ್ನು ಜಾತಿಯವರಿಗೆ, ಬೇರೆ ಸ್ಲಮ್ಮಿಗೆ ಹೆಲ್ಪ್ ಮಾಡಿ, ಸ್ಲಮ್ಮಲ್ಲಿ ಹೋಗಿ ಬದುಕಿದವನನ್ನು ನೋಡಿದ್ಯಾ? ಸ್ಲಮ್ಮಲ್ಲಿ ಹೋಗಿ ಬದುಕಿ ಅವ್ರ ಜೊತೆಗಿದ್ದು, ಅವರು ಟಾಯ್ಲೆಟ್ ತಲೆ ಮೇಲೆ ಹೊತ್ತು, ಅವ್ರ ಮನೆ ಟಾಯ್ಲೆಟು ಕ್ಲೀನ್ ಮಾಡಿ, ಅವರಿಗೆ ಮಕ್ಕಳಿಗೆ ನೀಟ್ ಬಟ್ಟೆ ಉಡೋದು ಹೇಳಿಕೊಟ್ಟು, ಅವರಿಗೆ ಚರಕ ಹೊಲಿಸಿ, ಅವರಿಗೆ ದುಡಿಮೆ ಹೇಳಿಕೊಟ್ಟು ಬ್ರಹ್ಮಶ್ರೀ ಮಾಡಿದ್ದಾರೆ ಆ ಕೆಲಸನ. ಹಾಗೆ ಮಾಡಿದ್ಯಾರು? ಗಾಂಧೀಜಿ ಮಾತ್ರ. ಭಾಷಣ ಬಿಗಿಯವರು ಎಷ್ಟು ಜನ ಬೇಕು? ಅವರು ಬದುಕಿನ ಜೊತೆಗೆ ಬದುಕಾಗಿದ್ಯಾರು ಅಲ್ವಾ? ಬ್ಯಾಕ್ವರ್ಡ್ ಕ್ಲಾಸು, ಸ್ಲಮ್ ಕ್ಲಾಸಿಗೆ ಗಾಂಧೀಜಿ ಆರ್ಯವೈಶ್ಯ ಜಾತಿಯಲ್ಲಿ ಇದ್ದವರು, ಮೇಲ್ಜಾತಿ ಆಗಿನ ಕಾಲದಲ್ಲಿ. ಅವರು ಹೋಗಬಾರ್ದಿತ್ತು. ಹಾಗಾದರೆ ಹೋದ್ರಲ್ಲ ಅವರು. ಯಾವ ಧರ್ಮ ವಿರೋಧ ಮಾಡಿದ್ರ? ಎಲ್ಲ ಪ್ರಾರ್ಥನೆಯೂ ಮಾಡ್ತಿದ್ರು. ನನ್ನ ಭಗವಂತ ಆಕಾರ ಇಲ್ಲದವನು, ಯಾವುದನ್ನು ಗೀತೆ ಓದ್ತಿದ್ರು. ಗೀತೆಗೆ ಭಾಷ್ಯ ಬರೆದಿದ್ದಾರೆ. ನಮಗೆ ಮಧ್ವಾಚಾರ್ಯರು ಶ್ರೇಷ್ಠ, ಶಂಕರಾಚಾರ್ಯರು ಶ್ರೇಷ್ಠ, ರಾಮಾನುಜ ಶ್ರೇಷ್ಠ. ಯಾಕೆ ಭಾಷ್ಯ ಬರೆದಿದ್ದಾರೆ? ಗಾಂಧೀಜಿ ಬರೆದಿದ್ದಾರಲ್ಲ ಗೀತಾ ಭಾಷ್ಯ, ಓದಿದ್ದೀವ ನಾವು ಅದನ್ನು? ಭಾಷ್ಯ ಬರೆದಿದ್ದಕ್ಕೆ ನಾವು ಅವರಿಗೂ ಬೆಲೆ ಕೊಡಿ. ಸಮಾನತೆಗೋಸ್ಕರ ಓಡಾಡಿದ್ನಲ್ಲ. ರಾಮನಾಮವನ್ನು ನಿರಂತರ ಹೇಳಿದವರು, ರೋಮದಲ್ಲಿ ಹನುಮಂತನ ಬಿಟ್ಟರೆ ಗಾಂಧೀಜಿ. ರಾಮಭಕ್ತರು ಬೆಲೆ ಕೊಡಬೇಕು, ಅವರನ್ನು ವಿರೋಧಿಸೋದಕ್ಕೆ. ವಿಚಾರ ಏನಂದರೆ, ನಮ್ಮಲ್ಲಿರೋ ವಿಷಬೀಜ ನಮ್ಮ ತಲೆಯಲ್ಲಿರೋದು. ಗಾಂಧೀಜಿ ದೋಷ ಅಲ್ಲ. ಸೃಷ್ಟಿ ಸರಿ ಇದೆ, ನಮ್ಮ ದೃಷ್ಟಿ ಸರಿ ಇಲ್ಲ. ನೀನು ಹೇಳಿದಾಗೆ ಒಂದು 10 ಗಾಂಧೀಜಿಯನ್ನು ಪುಸ್ತಕ ಬೈದಿದ್ದನ್ನು ಓದ್ಕೊಂಡ್ಬಂದು ಇವನು ಕತೆ ಹೇಳಿದರೆ, ನಾವೊಂದು ಗಾಂಧೀಜಿಯನ್ನು ಇಡೀ ಜಗತ್ತು ಹೊಗಳಿದ 5,000 ಪುಸ್ತಕ ಇದೆ, ಅದನ್ನು ತಂದು ಕೊಡೋದು ಅವ್ರಿಗೆ. ಎಲ್ಲರೂ ಕೃಷ್ಣನನ್ನು ಒಪ್ಪಿರಲಿಲ್ಲ. ನಾನು 2ನೇ ಕ್ಲಾಸ್ ಇರಬೇಕಾದ್ರೆ ನಮ್ಮೂರಲ್ಲಿ ಶಬರಿಮಲೆಗೆ ಹೋಗೋರನ್ನು ನೋಡಿ ನಗಾಡೋರು ಇದ್ದರು. ಮಡಿ ಇಲ್ಲದ ದೇವರು, ಕೀಳು ಜಾತಿ ದೇವರೆಲ್ಲ ಇತ್ತು. ಈಗ ಶಬರಿಮಲೆಗೆಲ್ಲ ಹೋಗಲ್ಲ. ಆಯ್ತಲ್ಲ 10 ವರ್ಷದ ಬದಲಾವಣೆ. ಯಾಕೆ? ಅಲ್ಲಿರೋ ಅಯ್ಯಪ್ಪನಿಗೆ ಜಾತಿ ಇಲ್ಲ, ಅಲ್ಲಿರೋ ಅಯ್ಯಪ್ಪ ಭಕ್ತರಿಗೆ ಸಿಸ್ಟಮ್ ಇಲ್ಲ. ಎಲ್ಲ ಒಟ್ಟಿಗಿರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಎಲ್ಲರೂ ಅಯ್ಯಪ್ಪ ಅಂತಾರೆ ಇತ್ತು. ಈಗ ಇಡೀ ಜಗತ್ತಿನ ವೇದಾಂತ ತತ್ವದ ಮೂಲ ಶಬ್ದ ಉಂಟು ಶಬರಿಮಲೆಯಲ್ಲಿ. ಅಂತ ಹೇಳು, ತತ್ವಂ ಅಸಿ, ನಾನು ನೀನೇ. ಯಾವಾಗ 18 ಮೆಟ್ಲಲ್ಲಿರೋ 18 ತತ್ವವನ್ನು ನೀನು ತಿಳಿದು ಒಂದು ಮಂಡಲ ವ್ರತ ಮಾಡಿ, ನನ್ನ ಮೆಟ್ಲನ್ನು ನೀನು ಒಂದೊಂದು ತತ್ವವನ್ನು ತಿಳಿದು ಒಂದೊಂದು ಅನುಭವ, 18 ಅನುಭವ ಆಯಿತು ನಿನಗೆ. ಆ ಮಹಾಭಾರತದ 18 ಪರ್ವ ಆಯಿತು, ಕೊನೆಗೆ ಬೆಳಕೇ ಇರೋದು. ಜೀವ ದೇವನಾದ ಅಂತ, ಅದೇ ಆ 18 ಮೆಟ್ಲು. ದೇವನಾದ ಹೆಸರೇನು? ಅಯ್ಯಪ್ಪ. ನೀನು ಅಯ್ಯಪ್ಪ, ನಾನು ಅಯ್ಯಪ್ಪ, ಅವನು ಅಯ್ಯಪ್ಪ. ಆ ಮೂಲ ತತ್ವವನ್ನು ಮೊದಲೇ ಗಾಂಧೀಜಿಗಿಂತ ಮೊದಲು ಸಮಾನತೆ ಮಾಡಿದ್ದು ದೇವರು ಯಾರಿದ್ರೆ ಅದು ಶಬರಿಮಲೆಯಲ್ಲಿದೆ. ಗುರುಜಿ, ಗಾಂಧೀಜಿಯವರ ವಿಷಯಕ್ಕೆ ಬಂದರೆ, ಇವತ್ತು ನಮ್ಮಲ್ಲಿ ಎಷ್ಟೊಂದು ಕಮ್ಯುನಿಕೇಷನ್ ಸಿಸ್ಟಮ್ ಇದೆ. ಇವತ್ತು ಒಂದು ಮೆಸೇಜನ್ನು ನಾವು ಒಂದು ಅಷ್ಟು ಸೆಕೆಂಡ್ಗಳಲ್ಲಿ ಇಡೀ ಜಗತ್ತಿಗೆ ತಲುಪಿಸ್ಬೋದು. ಆದರೆ ಗಾಂಧಿ ಇದ್ದಂಥ ಕಾಲದಲ್ಲಿ ಕಮ್ಯುನಿಕೇಷನ್ ಕೂಡ ಅಷ್ಟು ಸರಿಯಾಗಿರಲಿಲ್ಲ. ಆದರೆ ಇಡೀ ಭಾರತದ ಮೂಲೆ ಮೂಲೆಗೆ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಹಚ್ಚಿದ್ರು. ಖಾದಿ ಬಟ್ಟೆಯನ್ನು ಹಳ್ಳಿಗಳಲ್ಲಿ ಜನ ಧರಿಸೋ ಹಾಗೆ ಮಾಡಿದ್ರು. ಎಷ್ಟೋ ಜನ ಹೆಣ್ಮಕ್ಳು, ಹೆಂಗಸರು ತಮ್ಮ ಓಲೆ, ಮೂಗುತಿಗಳನ್ನು ತೆಗೆದು ಸ್ವಾತಂತ್ರ್ಯದ ಫಂಡಿಗೆ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅಷ್ಟು ಪ್ರಭಾವಶಾಲಿಯಾಗಿ ಗಾಂಧೀಜಿಯವರ ತತ್ವ ಆ ಕಾಲದಲ್ಲಿ ಎಲ್ರಿಗೂ ನಾಟಿತ್ತು. ನಿಮಗೆ ಗಾಂಧೀಜಿಯವರ ತತ್ವ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು ಯಾವಾಗ? ಮತ್ತು ಗಾಂಧೀಜಿಯವರ ಕಲ್ಪನೆಯ ಭಾರತ ಏನಿದೆ, ಆ ಭಾರತಕ್ಕೂ ಈ ಹೊತ್ತಿನ ಭಾರತಕ್ಕೂ ನೀವು ವ್ಯತ್ಯಾಸ ನೋಡೋದಾದ್ರೆ? ಗಾಂಧಿಯನ್ನು ವಿರೋಧಿಸ್ತಿದ್ದವನು. ಇವತ್ತು ಆಶ್ರಮದಲ್ಲಿ ಒಂದು ಫೋಟೋ ಇದೆ. ನಮ್ಮ ಆಶ್ರಮದಲ್ಲಿ ರಾಮತಾರಕ ಹೋಮ ಆಗಬೇಕಾದ್ರೆ ಫೋಟೋಸ್ ತೆಗಿತಿರ್ತಾರೆ ಯಾಗದು. ಆ ಯಜ್ಞದಲ್ಲಿ ಗಾಂಧೀಜಿ ಕಾಣಿಸ್ಕೊಂಡ್ರು, ಒಂದು ಪ್ರೂಫ್. ಎರಡನೇದು, ಅದಾದಮೇಲೆ ಮಾಡಿದ್ದು ರಾಮನಿಗೆ, ಆಗ ಗಾಂಧಿ ಕಾಣಿಸ್ಕೊಂಡಿದ್ದೆ. ಇದು ನಡೆದಿದ್ದು, ನಂಬವ್ರು ಬಿಡೋದು ಅವ್ರ ಹಣೆ ಮರೆ. ನನ್ನ ಅನುಭವ ನನಗೆ ಸತ್ಯ.
ಇನ್ನೊಬ್ರನ್ನ ನಂಬಿಸ್ಲಿಕ್ಕೆ ಉಪ್ಪಿನಕಾಯಿ ನನಗೆ ಚೆನ್ನಾಗಿತ್ತು, ಪಕ್ಕದವನಿಗೆ ಅದು ಹೆರಳೆಕಾಯಿ ಹರಳೆಣ್ಣೆ ಕಣ್ಣವನಿಗೆ ಅದು ಆಗದೇ ಇರ್ಬೋದು, ಅವನ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ. ನಾನಿವತ್ತು ಬಸವಣ್ಣನನ್ನು, ಶಂಕರಾಚಾರ್ಯರನ್ನು, ಅಕ್ಕಮಹಾದೇವಿಯನ್ನು, ಅಲ್ಲಮರನ್ನು, ಸಾಕ್ರಟಿಸನ್ನು, ಲೆನಿನನ್ನು ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿ, ಕುವೆಂಪುವನ್ನು ಒಂದೇ ಲೆವೆಲಲ್ಲಿ ಪೂಜ್ಯಭಾವದಲ್ಲಿ ನೋಡೋಣ. ಯಾಕೆ ಅವರೆಲ್ಲ ಹೋರಾಡಿದ್ದು ಒಂದು ಸೊಸೈಟಿಯ ಸೇಕಿಗೋಸ್ಕರನೇ, ಯಾರ್ದೋ ಸ್ವಾರ್ಥಕ್ಕಲ್ಲ. ಕಾಮನ್ ಫ್ಯಾಕ್ಟ್ರಲ್ಲಿ ನೋಡಿದರೆ ಎಲ್ಲರೂ ಸಮಾಸಮನೇ ಇರೋದು. ನಮ್ಮ ದೃಷ್ಟಿಯಲ್ಲಿ ಅವ್ನು ನಮ್ಮ ಜಾತಿಲಿ ಹುಟ್ಟಲಿಲ್ಲ, ಅವ್ನು ಮಾಡಿದ ಕೆಲಸ ಶ್ರೇಷ್ಠ ಅಲ್ಲ ಅನ್ನೋ ಕನಿಷ್ಠ ಬುದ್ಧಿ ಇದ್ದವನಿಗೇನು ಮಾಡೋಕ್ಕಾಗಲ್ಲ. ಅದು ಅವನ ಸಮಸ್ಯೆ ಅಲ್ವಾ? ಅವನು ರಾಮಾನುಜರು ಎಲ್ಲರಿಗೂ ಜ್ಞಾನ ಕೊಟ್ಟಾಗ, ವೈಷ್ಣವರ ಧರ್ಮವನ್ನು ಹೇಳಿಕೊಟ್ಟಾಗ, ಹಾಗಾಗಿ ಈಕ್ವಾಲಿಟಿಗೆ ಇನ್ನೊಂದು ಹೆಸರೇ ರಾಮಾನುಜರು. ಎಲ್ಲರೂ ವಿರೋಧಿಸಿದ್ರು, ಅವರೇನು ತಲೆ ಕೆಡಿಸ್ಕೊಂಡಿಲ್ಲ. ರಾಮಾನುಜರು ಇದ್ದಾರೆ, ಇವತ್ತು ದೊಡ್ಡ ಸ್ಟ್ಯಾಚ್ಯೂ ಆಗಿ ಕೂತರು. ಕೇದಾರದಲ್ಲಿ ಶಂಕರಾಚಾರ್ಯರು ಕೊಟ್ಟರು, ಮಧ್ವಾಚಾರ್ಯರು ಉಡುಪಿಯಲ್ಲಿ ಎಷ್ಟೋ ಅಡಿ ವಿಗ್ರಹದಲ್ಲಿದ್ದರು. ಕಮೆಂಟ್ ಹೊಡೆದವ್ರು ಯಾರು ಇಲ್ಲ ಅಲ್ಲಿ. ವಾದಿರಾಜರ ಕೃತಿ ಈಗಲೂ ಉಂಟು, ಬಸವಣ್ಣನ ಕೃತಿ ಈಗಲೂ ಉಂಟು. ಗಾಂಧಿ ಬದುಕಿದೆಯಲ್ಲ, ಗಾಂಧಿಯ ಸುಮಾರು ಮುಖಗಳಲ್ಲಿ ನೋಡ್ಬೋದು. ರಾಜಕೀಯ ಮುಖ, ಸತ್ಯನಿಷ್ಠೆ ಇತ್ತು ರಾಜಕಾರಣದಲ್ಲಿ. ಇಂಡಿಯಾ ಪಾಕಿಸ್ತಾನ ಬೇರೆ ಮಾಡಿದ್ದು ನೆಹರು ಜಿನ್ನನ ಸ್ವಾರ್ಥ, ಗಾಂಧಿಯ ಸ್ವಾರ್ಥ ಅಲ್ಲ. ಗಾಂಧೀಜಿ ಸೆಲ್ಫಿ ಹಾಕ್ಕೊಳ್ಳಿಕ್ಕೆ ಬರಲಿಲ್ಲ, ಬಾವುಟ ಆರಿಸ್ಲಿಕ್ಕೆ. ನಾವೊಂದು ಬಟ್ಟೆ ಕೊಟ್ಟೆ 100 ಸಲ ಫೋಟೋ ಕೊಡ್ತೀವಿ. ಇಡೀ ದೇಶ ಸ್ವತಂತ್ರಕ್ಕೆ ಬೇರೆ ಯಾರು ಹೋರಾಡಲಿಲ್ಲ ಅಂತಲ್ಲ, ಗಾಂಧಿ ಹೋರಾಡಿದ್ರು. ಅವ್ರು ಫೋಟೋ ತೆಗೆಸ್ಕೊಳ್ಳೋಕೆ ಬರಲಿಲ್ಲ. ತೆಗೆಸ್ಕೊಳ್ಬೋದಿತ್ತಲ್ಲ ಬಾವುಟ ಆರಿಸ್ಬೇಕಾದ್ರೆ, ನಂದೊಂದು ಹೆಸರು ಮಹಾಪುಟದಲ್ಲಿರಲಿ ಅಂತ. ನಾವಾದರೆ ಓಡ್ತಿರ್ಲಿಲ್ಲ, ಅಷ್ಟು ವರ್ಷ ಹೋರಾಟ ಮಾಡಿದರೆ. 11 ರಥ ಮಾಡಿ ಮನೋನಿಗ್ರಹ ಮಾಡಿಕೊಂಡಿದ್ರು. ಒಳಗಡೆ ಏಕಾದಶ ವ್ರತ, ಸತ್ಯ, ಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ. ಅದರಿಂದ ಒಳಗಿನ ಶಾಂತಿ ಕಂಡುಕೊಂಡು ಹೊರಗಿನ ಶಾಂತಿಗೆ ಕ್ರಾಂತಿಯ ಮೂಲಕ ವಿಷ್ಣುವಿನ ಮಹಾಧರ್ಮದ ಅಹಿಂಸ ಪರಮೋ ಧರ್ಮ. ಭಗವಂತನ ಸರ್ವಧರ್ಮ ಸೂತ್ರದಲ್ಲಿ ಅತಿ ಉತ್ಕೃಷ್ಟ ಮತ್ತು ಅತಿ ಎತ್ತರದ ಧರ್ಮ ಯಾವುದು? ಅಹಿಂಸ. ಅದನ್ನು ಆಚರಣೆಗೆ ತಂದರು. ತಾನೊಂದು ಶ್ರೇಷ್ಠ ಜಾತಿಯಲ್ಲಿದ್ದರೂ ಇನ್ನೊಂದು ಜಾತಿಯವರನ್ನು ಕನಿಷ್ಠ ಅಂತ ಭಾವಿಸ್ಲಿಲ್ಲ. ದರಿದ್ರ ನಾರಾಯಣ ಅಂತ ಹೇಳಿದ್ರು ಅವರನ್ನು. ಜಾತಿಯಿಂದ ಅಳಿಲೇ ಇಲ್ಲ ಗಾಂಧೀಜಿ. 2ನೇ ಕ್ವಾಲಿಟಿ. ಹೆಣ್ಣು ಮಕ್ಕಳನ್ನು ಸ್ವತಂತ್ರಕ್ಕೆ ಇಳಿಸಿದ್ರು. ಹೆಣ್ಣು ಮಕ್ಕಳಿಗೆ ಬಟ್ಟೆ ಹೊಲಿಯೋದು ಹೇಳಿಕೊಟ್ರು. ಅವರನ್ನು ಸ್ವಾಭಿಮಾನಿಗಳಾಗಿ ವುಮೆನ್ ಎಂಪವರ್ಮೆಂಟ್ ಮಾಡಿದರು. 3 ಸ್ವಾವಲಂಬಿಯಾಗಿ ಮಾಡಿದರು. ಗುಡಿ ಕೈಗಾರಿಕೆಗಳನ್ನಿಟ್ಟರು. ಇಂಡಿಯನ್ ಎಕನಾಮಿ ಉಳಿಸ್ಲಿಕ್ಕೆ ಸ್ವದೇಶಿ ಅಂತಂದರು. ಮೋದಿ ಈಗ ಹೊಗಳ್ತೀವಿ, ಆವಾಗಲೂ ಗಾಂಧಿ ಅದನ್ನೇ ಮಾಡಿದ್ದಲ್ಲ. ನಮ್ಮ ದೇಶದ ಬಟ್ಟೆ ಉಡ್ರಿ, ಪಕ್ಕದವ್ರ ದೇಶಕ್ಕೆ ಯಾಕೆ ವ್ಯಾಪಾರ ಕೊಡ್ತೀರಿ? ದೇಶ ಪ್ರೇಮ ಇರಲಿಲ್ಲ ಗಾಂಧೀಜಿ. ಎಲ್ಲ ಧರ್ಮದ ಪ್ರಾರ್ಥನೆಯನ್ನು ಎಲ್ಲ ಒಟ್ಟಿಗೆ ಪ್ರೇಯರ್ ಹಾಲಲ್ಲಿ ಹೇಳಿಸ್ತಿದ್ರು. ಕಾರಣ ಏನು? ನಾಳೆ ಮತಾಂಧರಾಗಿ ಮತಗಳನ್ನು ತಿಳಿದೇ ಯುದ್ಧ ಮಾಡಬೇಡಿ. ಅದು ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ. ಈಗ ಅಲ್ಲ, ಕೂಗಿದ್ರೆ ಗಲಾಟೆ. ರಾಮ ಅಂದರೆ ರಹೀಮಿಗೆ ಸಹಿಸಲ್ಲ, ರಹೀಮ್ ಅಂದರೆ ರಾಮನಿಗೆ ಸಹಿಸಲ್ಲ ಪರಿಸ್ಥಿತಿಲಿ ಇದ್ದೀವಿ.